ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಪ್ರಾಚೀನ ಭಾರತದ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್ ಇಂದ ಋಗ್ವೇದದ ಯಾವ ಮಂಡಲದಲ್ಲಿ ಯಾವ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ? ಋಗ್ವೇದ ಅತ್ಯಂತ ಪುರಾತನವಾದಂತಹ ವೇದ ಯಾವುದು? ಋಗ್ವೇದ ಅಲ್ವಾ? ಸೊ ಈ ಋಗ್ವೇದದಲ್ಲಿ 1028 ಸ್ತೋತ್ರಗಳಿವೆ ಮತ್ತು 10 ಮಂಡಲಗಳಿವೆ. ಓಕೆನಾ? 1028 ಸ್ತೋತ್ರಗಳು ಮತ್ತು 10 ಮಂಡಲಗಳನ್ನ ಹೊಂದಿವೆ. ಸೊ ಈ ಋಗ್ವೇದದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ಸಮಾಜದಲ್ಲಿ 4 ವರ್ಣಗಳಿದ್ದವು. ಯಾವ್ಯಾವ್ದು ಅಂತಂದ್ರೆ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು. ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬಂತಹ 4 ವರ್ಣಗಳು ಸಮಾಜದಲ್ಲಿ ಋಗ್ವೇದದ ಕಾಲದಲ್ಲಿ ಅಂದ್ರೆ ಪೂರ್ವ ವೇದ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದವು. 4 ವರ್ಣಗಳು. ಓಕೆನಾ ಮಕ್ಕಳೇ? ಆದರೆ ಈ ವರ್ಣಗಳು ಜಾತಿಯಿಂದ ಬಂದಂಥದ್ದಲ್ಲ. ಈ ವರ್ಣಗಳು ಬಂದಿದ್ದು ಆಯಾ ವ್ಯಕ್ತಿ ಆಯ್ದುಕೊಂಡ ವೃತ್ತಿಯ ಮೇಲೆ ವರ್ಣಗಳನ್ನ ವಿಂಗಡಿಸಲಾಗಿತ್ತು. ವೃತ್ತಿಯ ಆಧಾರದ ಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಇವು ಜಾತಿ ಸೂಚಕಗಳಾಗಿರಲಿಲ್ಲ. ಇವು ವೃತ್ತಿಯ ಆಧಾರದ ಮೇಲೆ ವಿಂಗಡಣೆಯಾದಂತಹ ವರ್ಣಗಳು. ಸೊ ಈ ವರ್ಣ ವ್ಯವಸ್ಥೆಯ ಬಗ್ಗೆ ಋಗ್ವೇದದ ಪುರುಷ ಸೂಕ್ತದಲ್ಲಿ ಉಲ್ಲೇಖಿಸಲಾಗಿದೆ. ಓಕೆ, ಥ್ಯಾಂಕ್ ಯು.